ಅದು ನಾನು ಏನೇನು ತಂದೆ ಸೂರತ್ತಿಂದ ನಮ್ಮ ಅಮ್ಮ ಏನೇನು ಶಾಪಿಂಗ್ ಮಾಡಿದ್ರು ಅದೆಲ್ಲ ತೋರಿಸ್ತೀನಿ. 12 ಸ್ಯಾರಿ ಅಂದ್ಕೊಳ್ಳೋಣ ಲೆಕ್ಕಕ್ಕೆ, 12 ಸ್ಯಾರಿ. ಇದೊಂದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಸೊ ನಮ್ಮ ಫ್ರೆಂಡ್ಸ್ ಬಂದು ಆಗಲೇ ಟ್ರೈ ಮಾಡ್ತವ್ರೆ. ಸರ್ಪ್ರೈಸ್ ವಿಸಿಟ್ ಆ್ಯಕ್ಚುಲ್ ಆಗಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ರೋಡಲ್ಲಿ ನಿಂತ್ಕೊಂಡು ಆಟೋ ಕಾಯ್ಕೊಂಡು ಆಲ್ಮೋಸ್ಟ್ 15 ನಿಮಿಷದಿಂದ ಕಾಯ್ತಿದ್ದೀನಿ. ಒಂದು ಆಟೋ ಬುಕ್ ಆಗ್ತಿಲ್ಲ. ಒಂದು ಅರ್ಜೆಂಟ್ ಈವೆಂಟ್ಗೆ ಹೋಗಬೇಕಿತ್ತು, ನೋಡೋಣ ಏನಾಗುತ್ತೆ ಅಂತ. ಈಗ ಫಸ್ಟ್ ಶ್ರೀಮನೆ ಹತ್ರ ಹೋಗಿ ಅವಳು ಕಾರ್ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಟೋ ಸಿಗ್ತಾನೆ ಇಲ್ಲ. ಇಲ್ಲಿಂದ ಶ್ರೀಮನೆವರೆಗೂ ಆದರೂ ಆಟೋ ಸಿಕ್ಕರೆ ಸಾಕು. ಗೈಸ್ ಫೈನಲಿ ಆಟೋ ಸಿಕ್ಕಿದೆ. ಈಗ ಹೋಗ್ತಾ ಇದ್ದೀನಿ ಶ್ರೀಮನೆ ಹತ್ರ. ಫ್ಯಾಮ್ಸ್ ಶ್ರೀ ಕಾರ್ ಎತ್ಕೊಂಡು ನಾವು ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ಇವ್ರು ನನಗೆ ಎಲ್ಲ ಸಕ್ಕತ್ತಾಗಿ ಬಂದವ್ರೆ. ಸೂಟ್ ಹಾಕೊಂಬ ಅಂದ, ನನಗೆ ಗೊತ್ತಿತ್ತು. ಭರತ್ ಬಂದವಲ್ಲ, ಸೂಟ್ ಹಾಕೊಂಬಲ್ಲ ಹಂಗೆ ಬಂದವ್ರೆ. ಭರತ್ ಬಂದಲ್ಲ, ಸೆಕ್ಯೂರಿಟಿ ಬಂದ್ಬಿಟ್ಟು ಈ ರಾಹುಲ್ ಡಿಟೋ ಸರ್. ಹಾಯ್ ರಾಹುಲ್ ಡಿಟೋ ಸರ್, ಬಿಗ್ ಫ್ಯಾನ್ ಸರ್, ಬಿಗ್ ಫ್ಯಾನ್. ನಿಂಗೆ ಬೊಕ್ಕೆ ಕೊಡ್ಲಿಲ್ವಾ? ಕೊಡ್ತೀನಿ. ಫ್ಯಾಮ್ಸ್ ಫಸ್ಟ್ ನಾವು ಒಳಗೆ ಹೋಗಿ ಬಂದು ಈಗ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಏನದು ಕಾನ್ಸಾ? ಎಲ್ಲ ತಿನ್ಬಿಟ್ಟು ನನ್ನ ಬಿಟ್ಟು. ನಂಗೆ ಸೌತೆಕಾಯಿ ಏನು ಮಾಡ್ತೀವ? ಸೌತೆಕಾಯಿ ನೀನು ಎತ್ಕೊಂಡು ಹಾಕೋ ಹಿಂಗೆ. ಮೆಣಸಿನ್ಕಾಯಿ ಹಾಕೋ. ಸಮ್ ಇಂಗ್ಲಿಷ್ ಸ್ಟೈಲ್ ಬ್ರದರ್. ತಿಂತಾ ಇದೀನಿ ಟೊಮೆಟೊ. ಆ ಕಡೆ ರೈಸ್ ಹಾಕೊಂಡ್ಬರೋಣ ಕೊಡುತ್ತೆ. ಫ್ಯಾಮ್ಸ್ ಈವೆಂಟ್ ಮುಗಿಸಿ ಚೆನ್ನಾಗಿ ತಿನ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮಗೆ ನಿದ್ದೆನೇ ಇಲ್ಲ. ನಿನ್ನೆ ಬಂದು ರೀಚ್ ಆಗಿರೋದು ನಾವು. ಸೊ ಸಖತ್ತು ಟಯರ್ಡ್ ಫೀಲಿಂಗ್ ಇದೆ. ಸೊ ಈಗ ಮನೆಗೆ ಹೋಗಿ ಏನು ಅಂತ ನೋಡೋಣ. ಸೊ ಈಗ ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ರೀಚ್ ಆಗಿದ್ದೀವಿ. ಫ್ಯೂಲ್ ಹಾಕ್ಸ್ಬಿಟ್ಟು ಹೋಗೋದಷ್ಟೇ. ಫ್ಯಾಮ್ಸ್ ಪೆಟ್ರೋಲ್ ಹಾಕ್ಸಿ ಈಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡಾಗೆ. ಬಿಕಾಸ್ ನಾವು ಹೋಗಿ 3-4 ದಿನ ಆಗಿದೆ. ಸೊ ನಮ್ಮ ಸಂಜು ಕಾಲ್ ಮಾಡಿದ್ದ, ಏನೋ ಬಂದಮೇಲೆ ಸಿಗಲೇ ಇಲ್ಲ ಅಂತ. ಈಗ ಹೋಗಿ ಏನು ನಡೀತಾ ಇದೆ, ಹೆಂಗಿದೆ ನಮ್ಮ ಸ್ಯಾಮ್ ಫ್ಯಾಮ್ ಅಡ್ಡ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಸೊ ಫೈನಲಿ ಬ್ಯಾಕ್ ಟು ಸ್ಯಾಮ್ ಫ್ಯಾಮ್ ಅಡ್ಡ. ಕೋಲ್ಡ್ ವಾಟರ್ ಕೊಡೋಣ ಗೈಸ್. ಸೊ ನಮ್ಮ ಫ್ರೆಂಡ್ಸ್ ಬಂದು ಆಗಲೇ ಟ್ರೈ ಮಾಡ್ತವ್ರೆ. ಸರ್ಪ್ರೈಸ್ ವಿಸಿಟ್ ಆ್ಯಕ್ಚುಲ್ ಆಗಿ. ಅಲ್ಲಿ ಈವೆಂಟಲ್ಲಿ ಸರಿಯಾಗಿ ತಿಂದು ಇಲ್ಲಿ ಬಂದು ತಿಂತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಗಿರೋ ವಿಷಯ. ಇವನು ರೋಲ್ ತಿಂತವನೆ, ಅವ್ರು ರೈಸ್ ತಿಂತವ್ರೆ. ಪವನ್ ಬೈ ರೈಸ್ ತಿಂತವ್ರೆ. ರಾಹುಲ್ ಟಿಟೋ ಸರ್ ಏನು ತಿಂತಾರೆ ತಿನ್ನಲ್ಲ. ಗೈಸ್ ಸೊ ಅಲ್ಲಿಂದ ಹೊರಟ್ವಿ. ಇವಾಗ ನಾವು ಬಂದಿರೋದು ಶ್ರೀ ಮನೆ ಹತ್ರ. ಬಿಕಾಸ್ ಇಲ್ಲಿಂದ ಶ್ರೀ ಜನ ವ್ಲಾಗ್ ಮಾಡ್ತಿದ್ದೀವಿ ಪ್ಲ್ಯಾನು. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರಲ್ಲ, ಅವರು ಹೋಗಿ ಬರ್ತಾ ಇದ್ದಾರೆ ನನ್ನ ಜೊತೆಗೆ. ನಾನು ಆ ವ್ಲಾಗ್ನ ಏನು ಶೂಟ್ ಮಾಡಲ್ಲ. ಬಿಕಾಸ್ ಇಲ್ಲಿಂದ ಏನೇ ಆದರೂ ಶ್ರೀ ಶೂಟ್ ಮಾಡ್ತಾಳೆ, ನಾನು ಇಲ್ಲಿಂದ ಏನು ಶೂಟ್ ಮಾಡಲ್ಲ. ಸೊ ದೊಡ್ಡ ತೆಗೆದ ಚಿಲ್ಲರೆ ಹುಡುಕ್ತವ್ರು ಕೊಡೋಕ್ಕೆ. ಥ್ಯಾಂಕ್ ಯು. ತೊಗೊಳ್ಳಿ, ಉಂಗ್ರ ತೊಗೊಳ್ಳಿ. ಅಲ್ಲ ನೀವು ಕೊಟ್ಟಿದ್ದಕ್ಕೆ ಉಂಗ್ರ ತೊಗೊಳ್ಳಿ. ಕೂತಿದ್ವಿ ನೋಡಿ, ಯಾರು ಪೊಲೀಸ್ ಟೋಪಿ ಮೇಲೆ ಹಾಕ್ಬಿಟ್ಟವ್ರು. ಪೊಲೀಸ್ ಟೋಪಿನ ಯಾವ ಟೋಪಿ ಗೊತ್ತಿಲ್ಲ ಇದು. ಗೈಸ್ ಸೊ ನಾವು ಅಲ್ಲಿಂದ ವಾಪಸ್ ಬಂದ್ವಿ. ನಾನು ಶ್ರೀ ಬ್ಲಾಗ್ ಮುಗಿಸಿ ಆ್ಯಂಡ್ ಶ್ರೀನು ಮನೆಗೆ ಹೋಗಿ ವಾಪಸ್ ಬಂದ್ಲು. ಈಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ನಮ್ಮ ಧನುಶ್ರೀ ಸೂಶಿ ತಿನ್ಬೇಕಂತೆ. ಸೂಶಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ವಾಪಸ್ ಬಂದು ನಾನು ಏನೇನು ತಂದೆ ಸೂರತ್ತಿಂದ ನಮ್ಮ ಅಮ್ಮ ಏನೇನು ಶಾಪಿಂಗ್ ಮಾಡಿದ್ರು ಅದೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಆಟೋ ಬಂದು ಕಾಯ್ತಿದೆ ಗೈಸ್. ಕಾರ್ ನಮ್ಮ ಮನೆ ಮುಂದೆನೇ ಬಿದ್ದಿದೆ. ಆದರೂ ಆ ಕಾರ್ ಯೂಸ್ ಮಾಡೋಂಗಿಲ್ಲ. ಯಾಕೆ ಕೇಳ್ತೀರಾ, ನಾನೇ ಬರ ಬಿಸಿ ಗೈಸ್. ಸೊ ಲೆಟ್ಸ್ ಗೆಟ್ ಇನ್ ಸೈಡ್ ದ ಶಾಪ್. ರೀಚ್ ಆಗಿದ್ದೀವಿ. ಸೊ ಫೈನಲ್ ರೀಚ್ ಆಗಿದ್ದೀವಿ. ನನಗಂತೂ ಸೂಶಿ ಮೇಲೆಲ್ಲ ಅಷ್ಟು ಹುಚ್ಚಿಲ್ಲ. ಬಟ್ ಧನುಷಿಗೆ ಸೂಶಿ ಅಂದರೆ ಸಖತ್ ಹುಚ್ಚು. ಅದಕ್ಕೆ ಸೂಶಿ ಅಂತಿರ್ತಾಳೆ. ತುಂಬ ದಿನದಿಂದ ಅಂತಿದ್ಲು. ಇವತ್ತು ನಾನು ಫ್ರೀ ಇದ್ದೆ, ಶ್ರೀ ತಿನ್ಕೊಂಬರೋಣ ಅಂತ ಬಂದ್ಬಿಟ್ಟಿದ್ದೀವಿ. ಈಗ ಏನೋ ಆರ್ಡ್ರ್ ಮಾಡ್ತಾವೆ. ಶೇರಿಂಗ್ ಆಟೋಗೆ ಒಂದು 100 ರೂಪಾಯಿ ಪೇ ಮಾಡೋದು, ನಾನು ಸೂಶಿಗೆ 600 ರೂಪಾಯಿ ಪೇ ಮಾಡೋದು. ಅವಳು ತಿನ್ನಬೇಕು ಅನಿಸಿದ್ರೆ ಅವಳೇ ಕೊಡಿಸ್ಬೇಕಲ್ವ ಗೈಸ್.
ಹಂಗೇನಿಲ್ಲ ಕಳ್ಳ ನೀವು ಕಳ್ಳ. ಇಷ್ಟೊಂದು ಇದೆಯಲ್ಲ ಶ್ರೀ, ಏನೇನೋ ಇದೆಯಲ್ಲ ಶ್ರೀ. ಇವಾಗ ಸೂಶಿ ಬಂತು ಅಂಡ್ ಅದಕ್ಕೆ ಸಾಸಸ್ ಕೂಡ ತಂದಿದ್ದಾರೆ. ಇದು ಸ್ಪೈಸಿ ಸೂಶಿ ಅಂತೆ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದನ್ನು. ನಾವು ಯೂಶ್ವಲಿ ಅವಕಾಡೋ ತೊಗೋತೀವಿ ಅಲ್ಲ ಸಮ್. ನೋಡೋಣ. ಹಿಂಗಿದೆ ಇದನ್ನ ತಗೊಂಡಿರೋ ಧನುಶ್ರೀ ತುಂಬಾ ಕೆಡ್ದಾಗಿದೆ, ತುಂಬಾ ಕೆಡ್ದಾಗಿದೆ ಗೈಸ್. ಇದು ತುಂಬಾ ಕೆಡ್ದಾಗಿದೆ ಅಂತ ಹೇಳಿದ್ರೆ ನಾವು ಅದು ಬರೋದೇ ಹಂಗೆ. ಎಲ್ಲ ಇಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರು. ಸರಿ ಆಯ್ತು ಒಂದು ನಂಗೆ ಬೆಂಗಳೂರಲ್ಲಿ ಇದೀವ ಚೈನಲ್ಲಿ ಇದೀವ ಗೊತ್ತಾಗ್ತಿಲ್ಲ. ಆಮೇಲೆ ಧನುಶ್ರೀ ಇದು ಯಾವುದೋ ಆರ್ಡರ್ ಮಾಡಿದ್ದಾಳೆ, ನೂಡಲ್ಸ್ ಏನಂತಾರೆ ವಸುಬಿನಾ ಏನದು ಕೊರಿಯನ್ ರಿಂಗ್ಚಿ ಅಂತೆ. ನಾನೊಂಚೂರು ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಚಾಪ್ ಸ್ಟಿಕ್ಸ್ ಎಲ್ಲ ಆಗ್ತಾ ಇಲ್ಲ. ಬರ್ತಾನೆ ಇಲ್ಲ ಗೈಸ್ ನೋಡಿ. ತಿನ್ನು ಶ್ರೀ, ನೀನು ತಿನ್ನಾಯ್ತು. ಓ ಬರಲ್ಲ, ತಿನ್ಬಿಟ್ಲು ಗೈಸ್. ನಾನು ಈ ಮೊಟ್ಟೆಲ್ಲ ಎತ್ಕೊಡ್ತೀನಿ ಇದರಲ್ಲಿ ನೋಡಿ. ಹೇಳಿ ತೋರಿಸ್ತೀನಿ, ಇಷ್ಟು ಎತ್ತೀನಿ ಗೈಸ್. ಇದು ಒಳ್ಳೆ ಮ್ಯಾಗಿ ಇದ್ದಂಗಿದೆ, ಸೇಮ್ ಮ್ಯಾಗಿ ಟೇಸ್ಟೇ. ಅದಕ್ಕೆ 300 ರೂಪಾಯಿ ಅಂತೆ. ಇದು ಏನು ಮಾಡೋಣ ಅಂದರೆ ಅಕ್ಕಿನ ನೀವು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದಷ್ಟು ಐಟಮ್ ಹಾಕ್ಬಿಟ್ಟು ಬಾಕ್ಸ್ ಶೇಪ್ ಮಾಡಿ ಇಟ್ಟವನೆ. 8 ಪೀಸ್ಗೆ 400 ರೂಪಾಯಿ ಅಂತ, 490 ರೂಪಾಯಿ. ನೈಸ್. ನೀವು ತಿನ್ನೋಕ್ಕಿಂತವ್ರು ಇರ್ತಾರಲ್ಲ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ರೈಸ್ ಲಿಟ್ರಲಿ ಒಂದು ಪೀಸ್ ಸೌತೆಕಾಯಿ, ಒಂಚೂರು ಕ್ರೀಮು ಮತ್ತು ರೈಸ್ನ ಹಿಂಗೆ ರೋಲ್ ಮಾಡ್ತಿದ್ದೆ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಹೌದಾ? ನಾನು ಕೆಮಿಕಲ್ ಥರ ಫೀಲ್ ಆಗ್ತಿದೆ ಬಾಯಲ್ಲಿ ಇಟ್ಕೊಂಡ್ರೆ. ನನಗಂತೂ ಒಂದು ವೇಸ್ಟ್ ಮಾಡಿಬಿಟ್ಟೆ. ಧನುಶ್ರೀ ಬೈತಾ ಇದ್ಲು, ಬಟ್ ನನಗಾಗಿಲ್ಲ ತಿನ್ನೋಕ್ಕೆ. ಸೊ ಧನುಶ್ರೀ ಆಸೆಯಂತೆ ಸೂಶಿ ತಿಂದು ಈಗ ಆಟೋ ಬುಕ್ ಮಾಡಿದ್ದೀವಿ, ಮತ್ತೆ ಇಲ್ಲಿಂದ ಹೊರಟಿದ್ದೀವಿ. ಹೆಂಗಿತ್ತು ಶ್ರೀ ಸೂಶಿ? ಚೆನ್ನಾಗಿರೋ ಸೂಶಿನ ಸಿಗ್ಲಿಲ್ಲ ಸಲ ಗೈಸ್. ಹೆಂಗೆ ಗೊತ್ತಾ, ಅದು ಖಾರ ಅಲ್ಲ, ಅದು ಮೂಗಲ್ಲಿ ಈಗ ಕೆಮಿಕಲ್ ಅಂದ್ರೆ ಬಾಡಿ ಒಳಗೆ ಹೋದಾಗ ಮೂಗಲ್ಲಿ ಒಂಥರ ಉರಿ ಬರ್ದು ಗೊತ್ತಾ, ಹಿಂಗೆ ಅಂದರೆ ಬಾಯಿ ಫುಲ್ ಕೆಮಿಕಲ್ ಸ್ಮೆಲ್ಲು. ಏನೋ ಒಂಥರ ಕೆಮಿಕಲ್ ತಿಂದಂಗೆ ಫೀಲ್ ಆಗ್ತಾ ಇತ್ತು. ಅದು ಅದ್ರ ಮೇಲೆ ಒಂದು ವೈಟ್ ಕಲರ್ ಚಟ್ನಿಯನ್ನು ಹಾಕಿದ್ರು, ಆ ಚಟ್ನಿಯಿಂದ ಹಂಗಾಗಿದ್ದು. ಕ್ರೀಮ್ ಕಲರ್ ಅದನ್ನು ಒರೆಸ್ಬಿಟ್ಟು ತಿಂದಿದ್ದಾಳೆ ಧನುಶ್ರೀ. ಒಟ್ಟಿನಲ್ಲಿ ಫುಲ್ ಮುಗಿಸಿದ್ದಾಳೆ. ಓ ಫ್ಯಾಮ್, ಸೊ ಮನೆಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ದಂಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸೋ ಸಮಯ ನಮ್ಮೆಲ್ಲ ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಮಾಫ್ ಕರೋ. ಓಕೆ, ಫಸ್ಟ್ ಬಂದು ನಾವು ಗೆದ್ದಿರೋ ಬೊಂಬೆ ಧನುಶ್ರೀ ಬ್ಲಾಗಲ್ಲಿ ನೋಡಿರ್ತೀರ. ನೆಕ್ಸ್ಟು ಈ ಸ್ಯಾರಿ ನಾನು ಅಮ್ಮ ಗಿಫ್ಟ್ ಕೊಟ್ಟಿದ್ದು 1500 ರೂಪಾಯಿದು. ಸಕ್ಕತ್ತಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು ನೋಡಿದ ತಕ್ಷಣ ಇದು. ಬಟ್ ಇದು ಅಮ್ಮಗೆ ಹೆಂಗೆ ಕಾಣುತ್ತೆ ನೋಡೋಣ. ನೆಕ್ಸ್ಟ್ ಸ್ಯಾರಿ ಇದೆಲ್ಲಿ ತೊಗೊಂಡಿದ್ದು? ಹಾಂ ಸೂಪರ್. ಇದೆಲ್ಲಿ ತೊಗೊಂಡಿದ್ದು? ಅದು ಅದೇ ಬಾಂಬೆ ಮಾರ್ಕೆಟ್. ಯಾರು ಬಾಂಬೆ ಮಾರ್ಕೆಟಲ್ಲಿ ಅದೊಂದು ತೊಗೊಂಡಿದ್ದಾರೆ. ಇನ್ನೊಂದು ಇದು 2 ಬಾಂಬೆ ಮಾರ್ಕೆಟ್ ನೋಡಿ ಗೈಸ್. 1 2 ಆಯ್ತಾ, 1 2 3 ಸ್ಯಾರಿ, 4 ಸ್ಯಾರಿ. ಈ ಸ್ಯಾರಿನಾ? ಹಾಂ 5 ಸ್ಯಾರಿ. ಮತ್ತಿದೇನಿದು? 6 ಸ್ಯಾರಿ, 7 ಸ್ಯಾರಿ, 8 ಸ್ಯಾರಿ, 9 ಸ್ಯಾರಿ, 10 ಸ್ಯಾರಿ, 11 ಸ್ಯಾರಿ, 12 ಸ್ಯಾರಿ. ಇದೇನಿದು? ಸೋನುದ ತಗೊಂಡಿದ್ದ, ಬೈ ಮಾಡಿದ್ದ. ಇದೊಂದು ನಮ್ಮ ಅಕ್ಕಂಗೆ ಡ್ರೆಸ್ಸು. ಮತ್ತಿದು ಇದು ನಮ್ಮ ಅಕ್ಕಂದು. ಅದ್ರಲ್ಲಿ ಸ್ಯಾರಿಲಿ ಒಂದು ನಮ್ಮ ಅಕ್ಕಂಗೆ ಕೊಡ್ಬೋದು ನಮ್ಮ ಅಮ್ಮ. ಇದೇನಿದು? ಇದು ಸ್ಯಾರಿ. ಅಷ್ಟಾಯ್ತು. 12 ಸ್ಯಾರಿ ಅಂದ್ಕೊಳ್ಳೋಣ ಲೆಕ್ಕಕ್ಕೆ. 12 ಸ್ಯಾರಿ. ನಮ್ಮ ಅಮ್ಮನೇ ನಾನು ಅರ್ಧ ದುಡ್ಡನ್ನ ಖಾಲಿ ಮಾಡಿರೋದು. ನಮ್ಮ ಅಪ್ಪ ಪಾಪ ಒಂದೇ ಒಂದು ಸೂಟ್ ಇಸ್ಕೊಂಡ್ರು. ಓಕೆ, ಅದಷ್ಟು ನಾವು 2000 ರೂಪಾಯಿ, 2500 ರೂಪಾಯಿ, 2500 ರೂಪಾಯಿ, 2500. ಸೊ ಅದಾದ್ಬಿಡ್ಲೆ ನನಗೆ ತೊಗೊಂಡಿರೋದು ಇದು. ನಂದು ನನ್ನ ತಮ್ಮಂದು 2 ಒಂದೇ. ನಾನು ಒಂದು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಒಂದು ಗಲೀಜ್ ಮಾಡದೆ ಇದ್ರೆ ಸಾಕು. ಸೊ ಇದು ನಂದು 1. ಮತ್ತೆ ಸೂಟ್ಗಳು ತೊಗೊಂಡೆ ನಾನು. ನನಗೆ ತುಂಬ ಹುಚ್ಚಿತ್ತು ಮುಂಚೆ, ನಾನು ಸೂಟ್ಗಳು ಇಡಬೇಕು ಮನೆಯಲ್ಲಿ ಅಂತ ಜೋಡಿಸಿ. ಅದಕ್ಕೆ ಒಂದೇ ಸರಿ ಕಮ್ಮಿಗೆ ಸಿಗ್ತಿದೆ ಅಂತೇಳಿ ಒಂದು 4 ಜೋಡಿ ಸೇಮ್ ತೊಗೊಂಬಿಟ್ಟೆ, ಬೇರೆ ಬೇರೆ ಕಲರ್ದು. ಫಸ್ಟ್ ಸೂಟ್ ಬಂದು ಈ ಕಲರು, ಬ್ಲ್ಯಾಕ್ ಕಲರ್, ಒಂಚೂರು ಬ್ರೌನ್ ಕಲರ್, ಗ್ರೀನ್ ಕಲರ್ ಇದು. ಅದಕ್ಕೆ ಪ್ಯಾಂಟ್ ಕೊಡ್ತಾರೆ ಮತ್ತು ವೇಸ್ಟ್ ಕೋಟ್ ಕೊಡ್ತಾರೆ ಒಳಗಡೆ. ಸೊ ಇದೊಂದು ಕಲರು. ಅದು ಬಿಟ್ರೆ ಇದು ನಂದು 1. ಮತ್ತೆ ಸೂಟ್ಗಳು ತೊಗೊಂಡೆ ನಾನು.
ನನಗೆ ತುಂಬ ಹುಚ್ಚಿತ್ತು ಮುಂಚೆ ನಾನು ಸೂಟ್ಗಳು ಇಡಬೇಕು ಮನೆಯಲ್ಲಿ ಅಂತ ಜೋಡಿಸಿ, ಅದಕ್ಕೆ ಒಂದೇ ಸರಿ ಕಮ್ಮಿಗೆ ಸಿಗ್ತಿದೆ ಅಂತೇಳಿ ಒಂದು 4 ಜೋಡಿ ಸೇಮ್ ತೊಗೊಂಬಿಟ್ಟೆ ಬೇರೆ ಬೇರೆ ಕಲರ್ದು. ಫಸ್ಟ್ ಸೂಟ್ ಬಂದು ಈ ಕಲರು, ಬ್ಲ್ಯಾಕ್ ಕಲರ್, ಒಂಚೂರು ಬ್ರೌನ್ ಕಲರ್, ಗ್ರೀನ್ ಕಲರ್ ಇದು. ಅದಕ್ಕೆ ಪ್ಯಾಂಟ್ ಕೊಡ್ತಾರೆ ಮತ್ತು ವೇಸ್ಟ್ ಕೋಟ್ ಕೊಡ್ತಾರೆ ಒಳಗಡೆ. ಸೊ ಇದೊಂದು ಕಲರು, ಇದೊಂದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ವಾಪಸ್ ಜೋಡಿಸಿರ್ತಾರೆ. ಗೊತ್ತಿರೋದು ಎಲ್ಲ ತೆಗಿ ಸಾಕೋದು ನಾನು ಮಾಡೋದು. ಅದಕ್ಕೆ ತೆಗಿತೇನಲ್ಲ ಬ್ಲ್ಯಾಕ್ ಕಲರು. ಅದು ಬಿಟ್ಟರೆ ಇನ್ನೊಂದು ಈ ಕಲರು, ಈ ಕಲರು. ಸೊ ಇಷ್ಟು ನಾವು ತಗೊಂಡ್ಬಂದಿದ್ದು ಸೂರತ್ತಿಂದ. ಅಷ್ಟೇನಾ? ಬೇರೆ ತಂದಿಲ್ವಾ? ಅಲ್ಲಿದ್ಯಾ? ನಮ್ಮ ಅಪ್ಪದೊಂದಿದೆ, ನಂದು 5, ನಮ್ಮ ಅಪ್ಪದೊಂದು ಸೂಟು, ಮತ್ತೆ ಇದೊಂದು ನಾನು. ಹೌದು, ನಮ್ಮ ಅಮ್ಮ ಕಮ್ಮಿ ಪಾಪ, ನಮ್ಮ ಏನು ತಗೊಂಡೇ ಇಲ್ಲ ಪಾಪ. ಸೊ ಇದು ನಮ್ಮ ಅಪ್ಪ ತಗೊಂಡಿದ್ದು ಕಲರ್ ಸೇಮ್ ಇದೆ, ನಂದು ನಿಮ್ ತಗೊಂಡಿದ್ದು ಕಲರ್ ಸೇಮಾ? ಅಯ್ಯೋ, ಬೇರೆ ತಗೊಂಡ್ರೆ ನಾವು ಯೂಸ್ ಮಾಡ್ಬೋದಿತ್ತಲ್ಲ. ಬ್ಲ್ಯಾಕ್ ಇದು ಇಲ್ಲ, ಗ್ರೀನ್ ಕಲರ್. ಈಗ ಪ್ರಾಬ್ಲಮ್ ಏನು ಅಂದ್ರೆ ಪ್ಯಾಂಟ್ ಪೀಸ್ಗಳು ಕೊಟ್ಟಿದ್ದಾರೆ, ಅದನ್ನು ಹೊಲಿಸ್ಬೇಕು. 6 ಪೀಸ್ನ ತೊಗೊಂಡೋಗಿ ಯಾರಿಗೊಬ್ರು ಟೈಲರ್ ಕೊಟ್ಟು ಕ್ಲೀನಾಗಿ ಹೊಲಿಸ್ಬೇಕು. ಲೆಟ್ಸ್ ಸಿ. ಈ ಪ್ಯಾಂಟ್ ಹೊಲ್ಸೋ ಅಷ್ಟರಲ್ಲಿ ನಾವು ದುಡ್ಡು ಕೊಡೋ ಅಷ್ಟರಲ್ಲಿ ಈಗ ಪ್ಯಾಂಟ್ ಹೊಲ್ಸೋ ಅಷ್ಟರಲ್ಲೇ ಈಗ ತುಂಬಾ ಟ್ಯಾಕ್ಸ್ ಬಿದ್ಬಿಡುತ್ತೆ. ಮತ್ತೆ ನೋಡೋಣ ಏನಾಗುತ್ತೆ. ಒಂದೊಂದು ಪ್ಯಾಂಟ್ 700 ರೂಪಾಯಿ ಕೇಳ್ತಾರೆ ಹೊಲಿಯಕ್ಕೆ. 500 ರೂಪಾಯಿ ಒಂದು ಪ್ಯಾಂಟ್, 2,500. ನಾನು ರೀಸೆಂಟ್ ಆಗಿ ನೋಡಿದೆ ಒಂದ್ ಕಡೆ, ಅಲ್ಲಿದ್ದು 7,000 ರೂಪಾಯಿ ಬರೀ ಒಂದು ಇದು ಕೋಟ್, ಬರೀ ಕೋಟ್ಗೆ 7,000 ರೂಪಾಯಿ. ಅದ್ರ ಕ್ವಾಲಿಟಿಗೂ ಇದ್ರ ಕ್ವಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ ಲಿಟ್ರಲಿ. ಇದೇನೋ ಸದ್ಯಕ್ಕೆ ಮ್ಯಾನೇಜ್ ಮಾಡಕ್ ತೊಗೊಂಡಿದ್ದೀನಿ, ಅದು ಹೋಗ್ತಾ ಮುಂದೆ ತಗೊಳ್ಳೋಣ ಒಳ್ಳೆ ಕ್ವಾಲಿಟಿದು. ನಮ್ಮ ಎಲ್ಲ ಜೋಡಿಸ್ಕೊತಾ ಇದ್ದಾರೆ ಅವ್ರು ತಗೊಂಡಿರೋ ಬಟ್ಟೆನ. ಆ್ಯಂಡ್ ನಾನು ಈಗ ಈ ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಮ್ಮ ಅಮ್ಮ ಈಗ ಊಟ ಹಾಕ್ಕೊಡ್ತಾರೆ, ತಿಂದುಬಿಟ್ಟು. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ, ನಾನು ಸೂಟ್ ತೊಗೊಂಡಿದ್ದು ಆ್ಯಂಡ್ ಸೂಟ್ ತೊಗೊಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಫೈನಲಿ ತೊಗೊಂಡಿದ್ದೀನಿ. 1 ವರ್ಷ 2 ವರ್ಷದಿಂದ ಯೋಚನೆ ಮಾಡ್ತಿದ್ದೆ ತೊಗೊಬೇಕು ಇಲ್ಲೆಲ್ಲ 5,000 6,000 10,000 ಅಂತೆಲ್ಲ ಇತ್ತು. ನಾನು ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಫೈನಲಿ ಒಂದು ಕಮ್ಮಿ ಪ್ರೈಸಿಗೆ ಸಿಕ್ತು ಅಂತ ತೊಗೊಂಡ್ಬಿಟ್ಟಿದ್ದೀನಿ. ದಟ್ ಇಸ್ ದ ಬೆಸ್ಟ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್ ಗೈಸ್. ನಾನು ಡಿನ್ನರ್ ತಿಂದು ಪಾಚ್ಕೊಂಬಿಡೋಣ.